ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ಮುಂದುವರೆದ ಪ್ರಸಂಗದ ವಿಷಯವನ್ನ ನಾವು ನೋಡ್ತೇವೆ. ಖಂಡಿತವಾಗಿ ಈ ಪ್ರಸಂಗದ ಮೂಲಕ ನೀವು ಆಶೀರ್ವಾದ ಹೊಂದ್ತೀರಾ. ಸ್ವಾಮಿ, ನಾನು ಏನು ಮಾಡಕ್ಕೆ ಬರಲ್ಲ ಅಂದರೆ, ದೇವರು ನಿನ್ನ ತಲೆ ಮೇಲೂ ಮುಟ್ಕಲ್ಲ, ನಿನ್ನನ್ನು ಹಂಗಿಸೋದೂ ಇಲ್ಲ. ಅವರು ಉದಾರವಾಗಿ ನಿನಗೆ ಜ್ಞಾನ ಕೊಡ್ತಾರೆ. ಸೊ ನಿಮಗೆ ಕೆಲಸ ಮಾಡೋಕ್ಕೆ ಜ್ಞಾನ ಕೊಡ್ತಾರೆ, ನಿಮಗೆ ಅಡುಗೆ ಮಾಡೋಕ್ಕೆ ಜ್ಞಾನ ಕೊಡ್ತಾರೆ, ನಿಮ್ಮ ಮನೆ ಕೆಲಸ ಮಾಡಲಿಕ್ಕೆ ದೇವರು ಜ್ಞಾನ ಕೊಡ್ತಾರೆ, ನಿಮಗೆ ಸೇವೆ ಮಾಡಲಿಕ್ಕೆ ಜ್ಞಾನ ಕೊಡ್ತಾರೆ, ನಿಮ್ಮ ಹಣವನ್ನು ಉಪಯೋಗಿಸ್ಲಿಕ್ಕೆ ಜ್ಞಾನ ಕೊಡ್ತಾರೆ, ನಿಮ್ಮ ಕೆಲಸ ಮಾಡಲಿಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ದೇವ್ರು ಜ್ಞಾನ ಕೊಡ್ತಾರೆ. ಕೇಳಬೇಕು ದೇವ್ರನ್ನ. ನಾವು ಕೇಳಲ್ಲ, ನಾವೇನು ಮಾಡ್ಬಿಡ್ತೀವಿ, ಇರಲಿ ನಾನೇ ಏನೋ ಯೋಚನೆ ಮಾಡಿ ಏನೋ ಮಾಡಿಬಿಡ್ತೀನಿ ಅಂತ ನಾವು ಮಾಡೋಕ್ಕೆ ಹೋಗ್ತೀವಿ. ಕೆಲವು ಸಲ ನಾವು ನಷ್ಟವನ್ನು ಅನುಭವಿಸ್ತೀವಿ ಅಲ್ವಾ? ಖಂಡಿತವಾಗಿ ನಾವು ನಷ್ಟವನ್ನು ಅನುಭವಿಸ್ತೀವಿ. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಯೂಸ್ ಯುವರ್ ಟೈಮ್ ಆ್ಯಂಡ್ ಯುವರ್ ಮನಿ. ಮತ್ತು ವಾಕ್ಯ ಹೆಚ್ಚಾಗಿ ಓದ್ರಿ, ಪ್ರೇಯರ್ ಹೆಚ್ಚಾಗಿ ಮಾಡಿರಿ. ಸರಿ, ಈಗ ಆರನೇದು ಶಿಲ್ಪ, ನೀನು ಓದ್ತೀಯಮ್ಮ ಕನ್ನಡ? ಕೊಡ್ರಿ, ಅವ್ರಿಗೆ ಮೈಕ್ ಕೊಡಿ, ಓದಮ್ಮ. 1 ಕೊರಿಂಥ 15:58. ಕರೆಕ್ಟಾ? ಇದು ನಾನು ಎಲ್ಲಿದ್ದೀನಿ, ರಾಂಗ? ಓಕೆ, 1 ಕೊರಿಂಥ 15:58. ಓದಮ್ಮ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ. ಗುಲ್ಬರ್ಗ ಆಕ್ಸೆಂಟ್ ಅಮ್ಮ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನನಗೆ. ಗುಲ್ಬರ್ಗದವ್ರು ಯಾರು, ಬೀದರ್ವ್ರು ಯಾರು, ಬೆಂಗಳೂರವ್ರು ಯಾರು, ಕರೆಕ್ಟಾಗಿ ಗೊತ್ತಾಗ್ಬಿಡ್ತಾರೆ ನಮಗೆ ಅಲ್ವಪ್ಪ. ಒಂದೊಂದು ಕಡೆಯವರು, ತುಮಕೂರವ್ರು ಯಾರು, ಹೀಗೆ ಒಂದೊಂದು ಕಡೆಯವ್ರದ್ದು ಕ್ಲೀನಾಗಿ ಆಕ್ಸೆಂಟ್ ಗೊತ್ತಾ. ವೆರಿ ಗುಡ್ ಆಕ್ಸೆಂಟ್. ಓಕೆ, ಈಗ ಗಮನ ಇಡ್ರಿ. ಇಂಗ್ಲೀಷ್ನಲ್ಲಿ ದಯವಿಟ್ಟು ನಿಖಿಲ್, ಇಂಪಾರ್ಟೆಂಟ್ ಪರ್ಸನ್. ಓದಪ್ಪ ನಿಖಿಲ್. ಓದಪ್ಪ, ಇಂಗ್ಲೀಷ್ನಲ್ಲಿ ಓದಪ್ಪ. ಮತ್ತು ಕನ್ನಡದಲ್ಲಿ ನೀನು ಓದಮ್ಮ. ಯಾರು ಹೇಳ್ತಾರಲ್ಲ ಇಲ್ಲೇ ಕನ್ನಡ ಇಲ್ಲ, ಪ್ರಿಯದರ್ಶನ್ ಓದ್ದ ಇಲ್ಲ, ಓದಬೇಕು ಇವಾಗ ನೀನು. ಓದಪ್ಪ ಇಂಗ್ಲೀಷ್ನಲ್ಲಿ ನೀನು. May you devote yourself wholeheartedly this year to building the church of the Lord Jesus Christ, which is the only thing that will remain when this world is finally destroyed. ವೆರಿ ಗುಡ್. ಹೀಗೆ ನಾ ಮಾತಾಡೋದು ನಿನ್ನ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಕೇಳ್ತೀನಿ. ಸ್ವಲ್ಪ ಜೋರೇ ಮಾತಾಡೋದನ್ನು ಕಾಣುತ್ತೆ ನನಗನ್ಸೋ ಪ್ರಕಾರ, ಬಟ್ ಇಲ್ಲಿ ಇಲ್ಲ, ಚರ್ಚ್ ಅಲ್ವಾ, ಸ್ವಲ್ಪ ಸಾಫ್ಟೇ, ಹಂಗೆ ಇರಬೇಕು. ಸರಿ, ಓದಮ್ಮ. ಈ ವರ್ಷವು ಯೇಸು ಕ್ರಿಸ್ತನ ಸಭೆಯನ್ನು ಕಟ್ಟುವುದರಲ್ಲಿ ಹೆಚ್ಚು ನಿಮ್ಮ ಜೀವನವನ್ನು ಪ್ರತ್ಯೇಕವಾಗಿ ಒಪ್ಪಿಸಿಕೊಡಿರಿ. ಯಾಕೆಂದರೆ ಈ ಲೋಕವು ನಾಶವಾದಾಗ ಯೇಸು ಕ್ರಿಸ್ತನ ಸಭೆಯೊಂದೇ ಉಳಿಯುವುದು. ಸರಿ, ಎಲ್ರಿಗೂ ಗಮನ ಇಡಿ. ನೋಹ ನಾವೇ ಕಟ್ತಾ ಇದ್ದ. 40 ದಿನ ಹಗಲು ರಾತ್ರಿ ಮಳೆ ಬಂತು, ಎಲ್ಲ ನಾಶ ಆಯಿತು, ಉಳಿದಿದ್ದು ನಾವೇ ಮಾತ್ರ. ಅದೇ ಥರ ಈ ಲೋಕ ಒಂದಲ್ಲ ಒಂದಿನ ನಾಶ ಆಗುತ್ತೆ. ಬೈಬಲಲ್ಲಿ ಬರೆದಿದೆ, ಉಳಿಯೋದು ಒಂದೇ, ಕ್ರಿಸ್ತನ ಶರೀರ ಈ ಲೋಕದಲ್ಲಿ. ಯೇಸುಸ್ವಾಮಿ ಕ್ರಿಸ್ತನ ಶರೀರವನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾರೆ, ಇನ್ಯಾವುದು ಉಳಿಯಲ್ಲ. ಹಾಗಾದರೆ ಅದಕ್ಕೇ ನಾನು ನೀನೇನು ಮಾಡಬೇಕು, ದೇವರ ಸಭೆ ವಿಷಯದಲ್ಲಿ ನಾನು ನೀನು ಕಟ್ಟೋರಾಗಿರ್ಬೇಕು. ಸಭೆಯನ್ನು ಕಟ್ಟ್ರಿ. ಸಭೆಯಲ್ಲಿರುವಂಥ ಆತ್ಮಗಳು ಬೇಜಾರು ಮಾಡಿಕೊಂಡ್ರೆ ಅವ್ರನ್ನ ಸರಿಪಡಿಸ್ರಿ, ಅತ್ರೆ ನಗಿಸ್ರಿ. ಮಾತ್ರವಲ್ಲದೆ ಸಭೆಯಲ್ಲಿರುವಂಥ ಯಾವುದಾದ್ರೂ ದೇವ ಮಕ್ಕಳು ತಪ್ಪನಲ್ಲಿದ್ದರೆ ಅವ್ರನ್ನ ಪ್ರೀತಿಯಿಂದ ಗದರಿಸ್ರಿ. ಅಪ್ಪ ಅಮ್ಮ ಈ ತಪ್ಪು ಮಾಡಬೇಡಮ್ಮ, ಅಪ್ಪ ಈ ತಪ್ಪು ಮಾಡಬೇಡ, ಬೇಡಪ್ಪ, ಸರಿಯಾಗಪ್ಪ ಅಂತ ಹೇಳ್ರಿ, ಅವ್ರಿಗೆ ಹೇಳ್ರಿ. ಮಾತ್ರವಲ್ಲದೆ ಎಷ್ಟೋ ಆತ್ಮಗಳು ನಮಗೆ ಗೊತ್ತು. ಈ ಚೇಳಿಕೆರೆಯಲ್ಲಿ ಎಷ್ಟೋ ಯವನಸ್ಥರು ಇದ್ದಾರೆ, ಸ್ಕೂಲು ಕಾಲೇಜಸ್ಗಳಿದೆ, ಎಷ್ಟೋ ಜನ ಇದ್ದಾರೆ. ಅವರಿಗೆಲ್ಲ ಆ ಪಾಯಿಂಟ್ ಹಂಗೆ ಹಾಕ್ರಿ. ಹೀಗಾಗಿ ಏನಾಗ್ತಾ ಇದೆ, ಅವರೆಲ್ಲ ದೇವರಿಂದ ದೂರ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ದೇವ್ರ ಬಳಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿರಿ, ನೀವು ಪ್ರೇಯರ್ ಮಾಡಿರಿ. ಅದಕ್ಕಾಗಿ ನೀವು ನಿಮ್ಮ ತಲಾಂತುಗಳನ್ನು ಉಪಯೋಗಿಸ್ರಿ. ಮತ್ತು ದೇವರೇ ನನಗೆ ಏನು ಬಲೆ ಕೊಡ್ತೀಯ, ವಾಟ್ ನೆಟ್ ಶುಡ್ ಐ ಕ್ಯಾಸ್ಟ್, ದೇವರೇ ನಾನು ಏನು ನೆಟ್ ಕ್ಯಾಸ್ಟ್ ಮಾಡಬೇಕು, ಅವ್ರನ್ನ ದೇವ್ರ ಬಳಿ ಕರ್ಕೊಂಬರಕ್ಕೆ. ನಿಮ್ಮ ರಿಲೇಟಿವ್ಸಲ್ಲಿ ಎಷ್ಟೋ ಜನ ದೇವ್ರು ನಂಬಿಲ್ಲ,
ನಿಮ್ಮ ರಿಲೇಟಿವ್ಸಲ್ಲಿ ಎಷ್ಟೋ ಜನ ದೇವ್ರ ಕಡೆಗೆ ಬರ್ತಾ ಇಲ್ಲ. ಸೊ ಅವ್ರನ್ನ ಹೆಂಗೆ ಕರ್ಕೊಂಬರೋದು, ಅವ್ರನ್ನ ಹೆಂಗೆ ವಿನ್ ಮಾಡೋದು ಎಂಬುದಾಗಿ ದೇವ್ರನ್ನ ಕೇಳಿ ಪ್ರಿಯರೇ. ಖಂಡಿತವಾಗಿ ನೋಡಿ, ಈ ವರ್ಷ ಕ್ರಿಸ್ತನ ಸಭೆ ಕಟ್ಟೋದ್ರಲ್ಲಿ ಸಭೆಯ ಪ್ರಾರ್ಥನೆಗಳಿರ್ಬೋದು ಅಥವಾ ಸಭೆ ಸೇವೆಗಳಿರ್ಬೋದು, ಸಭೆಯಲ್ಲಿ ಹೇಗೆ ನಾನು ಇನ್ವಾಲ್ವ್ ಆಗಬೇಕು ಎಂಬುದಾಗಿ ಹೇಳಿ ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ನೋಡಿ, ಯೇಸು ಕ್ರಿಸ್ತನ ಸಭೆಯೊಂದೇ ಉಳಿಯೋದು, ಬಾಕಿ ಯಾವುದು ಉಳಿಯಲ್ಲ. ಆದ್ದರಿಂದ ನೀವು ಕೆಲಸ ಮಾಡಬಾರ್ದು ಅಂತಲ್ಲ, ಕೆಲಸ ಮಾಡಿರಿ, ಓದ್ರಿ, ನಿಮ್ಮ ಗುರಿ ಇಟ್ಕೊಳ್ರಿ, ನೀವು ಏನು ಮಾಡ್ತಾಯಿದ್ರೋ ಮಾಡಿ. ಆದರೆ ಒಂದು ಪಾಲು ಕ್ರಿಸ್ತನ ಸಭೆಗಾಗಿ ಯೋಚನೆ ಮಾಡಿ. ಓಕೆ, ಕ್ರಿಸ್ತನ ಸಭೆ ಬಗ್ಗೆ ಯೋಚನೆ ಮಾಡಿ. ಕೆಲವ್ರನ್ನ ದೇವರು ತಲಾಂತುಗಳಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಕಂಪ್ಯೂಟರ್ಗಳಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಕೆಲವ್ರನ್ನ ಜನಗಳ ಹತ್ರ ಪಬ್ಲಿಕ್ ರಿಲೇಷನ್ ಹೋಗಿ ಮಾತಾಡೋದ್ರಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಕೆಲವ್ರನ್ನ ಹಣದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಕೆಲವ್ರನ್ನ ಅಧಿಕಾರಿಗಳನ್ನ ಮೀಟ್ ಮಾಡೋದ್ರಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಎಲ್ರಿಗೂ ಒಂದೇ ಥರ ಗಿಫ್ಟ್ ಇರೋದಿಲ್ಲ ಅಲ್ವಾ? ಒಬ್ಬೊಬ್ರಿಗೂ ಒಂಥರ ಗಿಫ್ಟ್ ಇದೆ. ಎಲ್ಲರಿಗೂ ಎಲ್ಲ ಗಿಫ್ಟ್ ಇದ್ದರೆ ಖಂಡಿತವಾಗಿ ಸಭೆ ಬೇಡ. ಬಟ್ ದೇವರು ಕೆಲವ್ರಿಗೆ ಆ ಗಿಫ್ಟ್ ಕೊಟ್ಟಿಲ್ಲ. ನನಗಿರೋ ಗಿಫ್ಟು ನಿನಗಿಲ್ಲ, ನಿನಗಿರೋ ಗಿಫ್ಟು ನನಗಿಲ್ಲ. ಸೊ ಹೀಗೆ ದೇವರು ಒಬ್ಬೊಬ್ರಿಗೂ ಒಂದೊಂಥರ ಗಿಫ್ಟ್ಗಳು ಕೊಟ್ಟಿದ್ದಾರೆ. ಸೊ ನೀವು ದೇವ್ರು ಕೇಳಿ, ಸ್ವಾಮಿ ಯಾವುದನ್ನು ಉಪಯೋಗಿಸಿದ್ರೆ ಸಭೆ ಬೆಳೆಯುತ್ತೆ ಅಂತ ಕೇಳಿ. ಖಂಡಿತವಾಗಿ ದೇವರು ನಿಮ್ಮನ್ನು ಅಭಿಷೇಕ ಮಾಡ್ತಾರೆ. ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕರ್ತನು ಖಂಡಿತವಾಗಿ ನಿಮ್ಮ ಆಸೆಗಳು, ಉದ್ದೇಶಗಳನ್ನು ನೆರವೇರಿಸಿ. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ದಿನ ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಂತ ಎಷ್ಟೋ ದೇವ ಮಕ್ಕಳಿದ್ದಾರೆ. ಒಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡಿ ನಡೆಸು. ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ಎಲ್ಲ ದೇವ ಮಕ್ಕಳೊಂದಿಗಿರಲಿ ಸ್ವಾಮಿ. ಈ ಸಂದೇಶದ ಮೂಲಕವಾಗಿ ಆಶೀರ್ವಾದ ಹೊಂದಿದ್ದವರು ಈ ವರ್ಷಕ್ಕೆ ಏನು ತೀರ್ಮಾನ ತಗೊಂಡಿದ್ದಾರೋ ಅದೆಲ್ಲ ಅವರ ಜೀವನದಲ್ಲಿ ನೆರವೇರಲಿ ಅಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಈರುವಾಗಲು ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರೆ,
ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆ